ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ಒಂದು ತಂತ್ರಸೂತ್ರ ನಮ್ಮೆಲ್ಲರ ಹೃದಯ ಮಂಡಲವನ್ನ ವಿಶಾಲಗೊಳಿಸುವುದಕ್ಕೆ ಒಂದು ಉತ್ತಮವಾದ ಮಾರ್ಗ. ಅದೇನೆಂದ್ರೆ, ನಮ್ಮ ಬದುಕಿನಲ್ಲಿ ನಮಗೆ ತಲೆಯೇ ಇಲ್ಲದಂತೆ ಬದುಕಿದ್ರೆ ಏನಾಗಬಹುದು ಎಂದು ಊಹಿಸಿಕೊಳ್ಳೋದಕ್ಕೂ ಅಸಾಧ್ಯ ಅಲ್ವಾ? ಅಷ್ಟಕ್ಕೂ ಭೈರವಿ ತಂತ್ರಸೂತ್ರದ ಪ್ರಕಾರ ತಲೆ ಇಲ್ಲದೆ ಇರುವುದು ಹೇಗೆ, ಒಂದು ವೇಳೆ ಆ ತಂತ್ರವನ್ನ ಸಾಧಿಸಿದ್ದೇ ಆದರೆ ನಿಜಕ್ಕೂ ಅದರಿಂದ ಉಂಟಾಗಬಹುದಾದ ಪ್ರಯೋಜನಗಳೇನು ಅನ್ನೋದನ್ನು ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಹಾಗೆ ಈ ತಂತ್ರವನ್ನು ನಾನು ಕೂಡ ಸಾಧಿಸಿದ್ದೇನೆ. ನಾನು ಕೂಡ ಹೃದಯದ ಈ ಭಾಗದಿಂದಲೇ ಬದುಕ್ತಿದ್ದೀನಿ. ಸ್ನೇಹಿತರೆ, ಭೈರವಿ ತಂತ್ರಸೂತ್ರದ ಪ್ರಕಾರ ಮೊದಲಿಗೆ ನಾವು ಪಾಲಿಸಬೇಕಾದದ್ದೇ ತಲೆ ಇಲ್ಲದಂತೆ ಬದುಕುವುದು. ಮೊದಲಿಗೆ ತಲೆ ಇಲ್ಲದೆ ನಮ್ಮನ್ನು ಕಲ್ಪಿಸಿಕೊಳ್ಬೇಕು. ತಲೆ ಇಲ್ಲದೆ ಚಲಿಸುತ್ತಿರುವೆರೆಂದು ಭಾವಿಸಬೇಕು. ಇದು ವಿಪರ್ಯಾಸ ಅನಿಸಬಹುದು, ಆದರೆ ಇದು ಬಹಳ ಮುಖ್ಯವಾದ ಅಭ್ಯಾಸ. ಪ್ರಯತ್ನಿಸಿದ್ರೆ ಖಂಡಿತವಾಗ್ಲೂ ಅರಿವಿಗೆ ಬರುತ್ತೆ. ತಲೆ ಇಲ್ಲದೆ ಚಲಿಸುವುದು ಅಭ್ಯಾಸವಾದರೆ ನಮಗೆ ಬಹಳ ಆಶ್ಚರ್ಯವಾಗುತ್ತಲ್ವಾ? ಆಗ ಯಾವುದೇ ಸಂದರ್ಭದಲ್ಲಾದರೂ ಹೃದಯದಲ್ಲಿಯೇ ಇರಬಹುದು. ಹೇಗೆಂದ್ರೆ, ಕಣ್ಣುಗಳು ಇಲ್ಲದವರಿಗೆ ಕಿವಿ ಬಹಳ ಚುರುಕಾಗಿರುತ್ತೆ. ಕುರುಡರು ಸಾಮಾನ್ಯವಾಗಿ ಸಂಗೀತ ಪ್ರಿಯರು. ಸಂಗೀತಕ್ಕೆ ಆಳವಾದ ಭಾವನೆ ಇರುತ್ತೆ. ಏಕೆಂದ್ರೆ ಕಣ್ಣುಗಳ ಮೂಲಕ ಹರಿಯುವ ಶಕ್ತಿಯು ಬೇರೆ ದಾರಿ ಹುಡುಕಿ ಕಿವಿಗಳಲ್ಲಿ ಹರಿದಾಗ ಕಿವಿ ಆಳವಾಗುತ್ತೆ, ಅದರ ಶಕ್ತಿ ಇಮ್ಮಡಿಯಾಗತ್ತೆ. ಕುರುಡರಲ್ಲಿ ಸ್ಪರ್ಶ ಜ್ಞಾನ ಅಧಿಕವಾಗಿರುತ್ತೆ. ಕುರುಡರು ನಿಮ್ಮನ್ನ ಸ್ಪರ್ಶಿಸಿದರೆ ಅವರ ವ್ಯತ್ಯಾಸ ತಿಳಿಯುತ್ತೆ. ಸಾಮಾನ್ಯವಾಗಿ ನಾವು ಸ್ಪರ್ಶದ ಕ್ರಿಯೆಗಳೆಲ್ಲವನ್ನು ಕಣ್ಣಿನಿಂದಲೇ ಮಾಡಿರ್ತೇವೆ. ಕುರುಡರು ಸ್ಪರ್ಶವನ್ನ ಕಣ್ಣಿನಿಂದ ಮಾಡಲು ಅಸಾಧ್ಯವಾಗಿರೋದ್ರಿಂದ ಶಕ್ತಿಯು ಕೈಗೆ ಹರಿಯುತ್ತೆ. ಕಣ್ಣಿರುವವರಿಗಿಂತ ಕುರುಡರಿಗೆ ಸ್ಪರ್ಶ ಜ್ಞಾನ ಅಧಿಕವಾಗಿರುತ್ತೆ. ಈಗ ನಾನು ಹೇಳುತ್ತಿದ್ದ ಅಭ್ಯಾಸವನ್ನ ಪ್ರಯತ್ನಿಸಿ. ತಲೆಯ ಭಾಗ ಇಲ್ಲದೆ ನಡೆದಾಡುವುದನ್ನು ಅಭ್ಯಾಸ ಮಾಡಿದಾಗ ಒಂದು ಹೊಸ ಸಂಗತಿ ಅರಿವಿಗೆ ಬರುತ್ತೆ. ಮೊದಲ ಬಾರಿಗೆ ನಾವು ಹೃದಯದಲ್ಲಿ ಇರುವ ಅನುಭವವಾಗುತ್ತೆ. ಧ್ಯಾನಕ್ಕೆ ಕುಳಿತುಕೊಂಡು ಕಣ್ಣನ್ನು ಮುಚ್ಚಿ ತಲೆ ಇಲ್ಲವೆಂದು ಭ್ರಮಿಸಿ ನನ್ನ ತಲೆ ಮಾಯವಾಗಿದೆ ಎಂದು ಕಲ್ಪಿಸಿಕೊಳ್ಳಿ. ಮೊದಲು ಶುರುವಿನಲ್ಲಿ ಕಲ್ಪನೆ ಅನಿಸಿದ್ರೂ ಕೂಡ ನಂತರ ನಿಜವಾಗಿ ಮಾಯವಾಗುತ್ತೆ. ನಿಜವಾಗಿ ತಲೆಯ ಭಾಗ ಇಲ್ಲವೆಂದು ಅನಿಸಿದ ನಂತರ ಹೃದಯ ಕೇಂದ್ರ ಜಾಗೃತವಾಗತ್ತೆ. ಆಗ ಜಗತ್ತನ್ನ ನೀವು ಹೃದಯದ ಮೂಲಕ ನೋಡ್ತೀರಾ. ಪಾಶ್ಚಿಮಾತ್ಯರು ಜಪಾನಿನಲ್ಲಿ ಮೊದಲ ಬಾರಿ ಕಾಲಿಟ್ಟಾಗ ಜಪಾನಿಯರ ನಂಬಿಕೆಗೆ ಆಶ್ಚರ್ಯವಾಯಿತು. ಪಾರಂಪರಿಕವಾಗಿ ಅವರು ಹೊಟ್ಟೆಯ ಮೂಲಕವೇ ಯೋಚಿಸುತ್ತೇವೆಂದು ತಿಳಿಸಿದರು. ಓದು ಬರಹವಿಲ್ಲದ ಒಂದು ಮಗುವು ಕೂಡ ನೀವು ಎಲ್ಲಿಂದ ಯೋಚಿಸುವುದು ಎಂದರೆ ಹೊಟ್ಟೆಯನ್ನು ತೋರಿಸುತ್ತೆ. ಶತಶತಮಾನಗಳಿಂದ ಜಪಾನಿಯರು ತಲೆಯಿಲ್ಲದೆ ಜೀವಿಸುತ್ತಿದ್ದಾರೆ. ಇದು ಒಂದು ಕಲ್ಪನೆ. ನಾನು ನಿಮ್ಮನ್ನ ಯೋಚಿಸುವುದು ಎಲ್ಲಿಂದ ಎಂದು ಕೇಳಿದ್ರೆ ತಲೆಯನ್ನೇ ತೋರ್ತೀವಿ. ಜಪಾನಿಯರು ಹೊಟ್ಟೆಯನ್ನು ತೋರ್ತಾರೆ, ಆದರೆ ತಲೆಯನ್ನಲ್ಲ. ಹೀಗಾಗಿ ಜಪಾನಿಯರು ಶಾಂತವಾಗಿ ಇರುವುದಕ್ಕೆ ಕಾರಣವೇ ಇದು. ಈಗ ಎಲ್ಲವೂ ಪಾಶ್ಚಾತ್ಯ, ಪೌರಾತ್ಯ ಇಲ್ಲ. ಅಲ್ಲೋ ಇಲ್ಲೋ ಎಲ್ಲೋ ಒಬ್ಬೊಬ್ಬರು ಈ ದೃಷ್ಟಿಯಿಂದ ಯೋಚಿಸ್ತಾರಷ್ಟೇ. ಈಗ ಎಲ್ಲವೂ ತಲೆ ಇಲ್ಲದಿರುವಿಕೆಯನ್ನ ಪ್ರಯತ್ನಿಸಿ. ಕನ್ನಡಿಯ ಮುಂದೆ ನಿಂತು ಕಣ್ಣನ್ನ ನೋಡಿ. ಕಣ್ಣನ್ನ ಹೃದಯದಿಂದ ನೋಡಿ. ಹೃದಯದ ಕೇಂದ್ರ ಕೆಲಸ ಮಾಡಲು ಶುರುವಾಗತ್ತೆ. ಹೃದಯದ ಕೆಲಸ ಶುರುವಾದ್ರೆ ನಮ್ಮ ವ್ಯಕ್ತಿತ್ವವೇ ಬದಲಾಗತ್ತೆ. ಯಾಕಂದ್ರೆ ಹೃದಯದ ದಾರಿಯೇ ಹಾಗೆ. ಮೊದಲು ತಲೆ ಇಲ್ಲದೆ ಪ್ರಯತ್ನಿಸಿ, ಹೆಚ್ಚು ಪ್ರೀತಿಸಿ. ಯಾಕಂದ್ರೆ ಪ್ರೀತಿ ತಲೆಯಿಂದ ಹುಟ್ಟೋದಲ್ಲ. ಆದ್ದರಿಂದಲೂ ಪ್ರೀತಿಸುವವರು ತಲೆಯನ್ನು ಕಳೆದುಕೊಳ್ತಾರೆ. ಅವನು ಹುಚ್ಚ ಎಂದು ಜನರು ಹೇಳುವುದನ್ನು ಕೇಳಿರಬಹುದಲ್ವಾ? ನಾವು ಹುಚ್ಚರಾಗಿ ಪ್ರೀತಿಸದೇ ಇದ್ರೆ ಅದು ನಿಜವಾದ ಪ್ರೀತಿಯಲ್ಲ. ತಲೆ ಸಾಮಾನ್ಯ ಸ್ಥಿತಿಯಲ್ಲಿ ಇದ್ದು ಅದಕ್ಕೆ ತೊಂದರೆ ಇಲ್ಲವೆಂದರೆ ಪ್ರೀತಿ ಅಸಾಧ್ಯ. ಪ್ರೀತಿಸುವುದಕ್ಕೆ ಹೃದಯ ಬೇಕೇ ಬೇಕು. ಪ್ರೀತಿ ಹೃದಯದ ಕೆಲಸ. ವಿಚಾರವಂತನಾದ ವ್ಯಕ್ತಿಯು ಪ್ರೀತಿಗೆ ಬಿದ್ದರೆ ಅವನಿಗೆ ಮಂಕು ಕವಿಯುತ್ತೆ. ಅವನು ಅವನಿಗೆ ದಡ್ಡನೆನಿಸಿಕೊಳ್ತಾನೆ. ನಾನು ಏನು ಮಾಡ್ತಿದ್ದೇನೆ ಎಂದು ಅವನಿಗೆ ಪ್ರಶ್ನೆ ಮಾಡಿಕೊಳ್ತಾನೆ. ಅವನೇ ಎರಡು ಭಾಗವಾಗ್ತಾನೆ. ಆಗ ಹೃದಯ ಮೌನವಾಗತ್ತೆ. ಮನೆಯಿಂದ ಹೊರಗಡೆ ಕಾಲಿಟ್ಟರೆ ಅವನು ತಲೆಗೆ ವರ್ಗಾಯಿಸಲ್ಪಡ್ತಾನೆ. ಮನೆಗೆ ಬಂದರೆ ಹೃದಯದ ಕೆಲಸ ಶುರುವಾಗತ್ತೆ. ಆದರೆ ಇದು ಸಾಮಾನ್ಯವಾಗಿ ಆಗದ ಕೆಲಸ. ಹೀಗೆ ಒಂದು ನಿದರ್ಶನವಿದೆ. ಒಮ್ಮೆ ಅಧ್ಯಾತ್ಮ ಗುರು ಒಬ್ಬರು ಕಲ್ಕತ್ತಾದಲ್ಲಿದ್ದ ತನ್ನ ಸ್ನೇಹಿತನ ಮನೆಗೆ ತೆರಳಿದ್ರು. ಆತ ಹೈಕೋರ್ಟ್ ನ್ಯಾಯಾಧೀಶ. ಒಮ್ಮೆ ಅವನ ಹೆಂಡತಿ ಅವರಲ್ಲಿ ತನ್ನ ತೊಂದರೆಯನ್ನ ಹೇಳಿಕೊಂಡ್ಳು. ನೀವು ನನ್ನ ಗಂಡನ ಸ್ನೇಹಿತರು, ನಿಮ್ಮ ಮಾತನ್ನ ಅವರು ಕೇಳ್ತಾರೆ. ನನಗೊಂದು ಸಹಾಯ ಮಾಡಿ. ಅವರು ರಾತ್ರಿ ಹಾಸಿಗೆಯಲ್ಲಿಯೂ ಸಹ ನ್ಯಾಯಾಧೀಶರಾಗಿ ಕಾಲ ಕಳೀತಾರೆ. 24 ಗಂಟೆಯೂ ಅದೇ ವೃತ್ತಿಯಲ್ಲಿ ಕಾಲ ಕಳೀತಾರೆ ಎಂದು ಬಿಟ್ಟಳಂತೆ. ಅವರನ್ನ ಸ್ನೇಹಿತನಾಗಿ ಪ್ರಿಯಕರನಾಗಿ ನಾನು ಕಂಡೇ ಇಲ್ಲ ಎಂದಳಂತೆ. ಹೀಗೆ ಒಬ್ಬ ವ್ಯಾಪಾರಿಯು ಕೂಡ ಇದೇ ರೀತಿ ಆತ ಎಲ್ಲಾ ಕಡೆಯೂ ವ್ಯಾಪಾರಿಯಾಗಿಯೇ ಆಗಿರ್ತಾನೆ. ಅದರಿಂದ ಅವರು ಇಳಿದು ಬಂದು ಅವರಲ್ಲಿಯೇ ಬದಲಾವಣೆಯಾಗಬೇಕು. ಆದರೆ ಪ್ರೀತಿಸಲು ಮೊದಲು ಮಾಡಿದ್ರೆ ತಲೆಯಿಂದ ಹೃದಯಕ್ಕೆ ಬರಲೇಬೇಕು. ಈ ರೀತಿಯ ಧ್ಯಾನಕ್ಕೆ ಹೆಚ್ಚೆಚ್ಚು ಪ್ರೀತಿಸಿ.
ಪ್ರೀತಿಸಿ ಎಂದರೆ ನನ್ನ ಅರ್ಥ ನಿಮ್ಮ ಸಂಬಂಧಗಳನ್ನ ಅದರ ಗುಣವನ್ನ ಬದಲಾಯಿಸಿ ಅದು ಹೆಚ್ಚು ಪ್ರೀತಿಕರವಾಗಿರಲಿ. ಹೆಂಡತಿ, ಸ್ನೇಹಿತ, ಮಕ್ಕಳು ಅಲ್ಲದೆ ನೀವು ಜೀವನದಲ್ಲಿ ಹೆಚ್ಚು ಪ್ರೀತಿ ತನ್ನಿರಿ. ಇದರಿಂದ ಆವೇಶದ ವಿರುದ್ಧ ಬುದ್ಧ ಹಾಗೂ ಮಹಾವೀರರು ಬಹಳ ಹೇಳಿದ್ರು. ಪ್ರೀತಿಸುವ ಮನೋಭಾವದ ಕಡೆಗೆ ಹೆಚ್ಚು ಒಲವು ತೋರಿದ್ರು. ಮಹಾವೀರರು ನಡೆದಾಡುವಾಗ ಒಂದು ಇರುವೆಯು ಸಾಯದಂತೆ ಎಚ್ಚರಿಕೆ ವಹಿಸ್ತಿದ್ರು. ಯಾಕೆ ಗೊತ್ತಾ? ನಿಜವಾಗಲೂ ಅಲ್ಲಿ ಗುರಿ ಇರುವೆ ಅಲ್ಲ, ಅವರು ತಲೆಯಿಂದ ಹೃದಯಕ್ಕೆ ಬರುತ್ತಿದ್ರು. ಸಂಬಂಧಗಳು ಪ್ರೀತಿಪೂರ್ವಕವಾದದ್ದು, ಹೃದಯದ ಕೆಲಸ ಜಾಸ್ತಿ ಆಗುತ್ತೆ. ಬೇರೆಯ ಕಣ್ಣುಗಳಿಂದ ಜಗತ್ತನ್ನು ನೋಡಲು ಉದ್ಯುಕ್ತರಾಗ್ತೀವಿ. ಜಗತ್ತನ್ನು ನೋಡಲು ಹೃದಯಕ್ಕೆ ಅದರದೇ ದಾರಿ ಇದೆ. ಬುದ್ಧಿಗೆ, ತಲೆಗೆ ಹಾಗೆ ದಾರಿ ಇಲ್ಲ. ಬುದ್ಧಿ ಚಿಂತಿಸುತ್ತೆ, ಹೃದಯ ಕೂಡಿಸುತ್ತೆ. ಬುದ್ಧಿ ಸಂಬಂಧಗಳನ್ನು ಕಡಿಯುತ್ತೆ, ಹರಿಯುತ್ತೆ. ಹೃದಯ ಮಾತ್ರ ಅದನ್ನು ಸೇರಿಸುತ್ತೆ. ಹೃದಯದಿಂದ ನೋಡಿದ್ರೆ ಇಡೀ ಜಗತ್ತು ಒಂದಾಗಿ ಕಾಣುತ್ತೆ. ಮನಸ್ಸಿನಿಂದ, ತಲೆಯಿಂದ ನೋಡಿದ್ರೆ ಜಗತ್ತು ಒಂದೊಂದು ಅಣುವಾಗುತ್ತೆ. ಅಲ್ಲಿ ಒಗ್ಗಟ್ಟು ಇರುವುದಿಲ್ಲ, ಎಲ್ಲೆಲ್ಲೂ ಅಣುಗಳೇ ಇರುತ್ತೆ. ಹೃದಯದಿಂದ ನೋಡಿದ್ರೆ ಎಲ್ಲರೂ ಒಂದೇ ಎನಿಸುತ್ತವೆ. ಒಂದೇ ಎನ್ನುವುದೇ ದೇವರು. ವಿಜ್ಞಾನಕ್ಕೆ ದೇವರು ಸಿಗೋದೇ ಇಲ್ಲ, ಅದು ಅಸಾಧ್ಯ. ವಿಜ್ಞಾನ ಸಾಗುವ ರೀತಿಗೆ ಒಗ್ಗಟ್ಟು ಸಿಗೋದಿಲ್ಲ. ವಿಜ್ಞಾನ ಎಂದರೆ ತರ್ಕ, ಯೋಚನೆ, ಬೇರ್ಪಡಿಸುವಿಕೆ. ಅಣುಗಳು, ಪರಮಾಣುಗಳು, ಎಲೆಕ್ಟ್ರಾನ್ ಇದು ಹೀಗೆಯೇ ವಿಭಜನೆ ಹೊಂದುತ್ತಾ ಹೋಗುತ್ತೆ. ಸಂಯೋಜನೆ ಆಗೋದೇ ಇಲ್ಲ. ಎಲ್ಲವೂ ಒಂದೇ ಎಂದು ನೋಡಲು ತಲೆಗೆ ಆಗುವುದೇ ಇಲ್ಲ. ಎಲ್ಲವನ್ನು ಪ್ರೀತಿಸಿರಿ. ನೀವು ಏನನ್ನೇ ಮಾಡುತ್ತಿದ್ದರೂ ಪ್ರೀತಿಯ ಗುಣವನ್ನು ಅರ್ಥ ಮಾಡಿಕೊಂಡು ನಡೆಯಿರಿ. ಹುಲ್ಲಿನ ಮೇಲೆ ನಡೆಯುವಾಗಲೂ ಹುಲ್ಲಿಗೆ ಜೀವ ಇದೆ ಎಂದು ಅರಿತು ನಡೆಯಿರಿ. ಶಾಂತಿನಿಕೇತನದಲ್ಲಿ ಗಾಂಧೀಜಿಯವರು ರವೀಂದ್ರನಾಥ ಟ್ಯಾಗೋರ್ ರವರೊಂದಿಗೆ ತಂಗಿದ್ರು. ಗಾಂಧೀಜಿಯವರು ಅಹಿಂಸೆ ಬಗ್ಗೆ ಬಹಳವಾಗಿ ಯೋಚಿಸ್ತಿದ್ರು. ಇದು ಮನಸ್ಸಿನ ತಲೆಯ ವಿಚಾರ. ಅದನ್ನ ಯಾವಾಗಲೂ ತರ್ಕ ಮಾಡುತ್ತಿದ್ರು, ಯೋಚಿಸ್ತಿದ್ರು, ಅದರ ಬಗ್ಗೆ ಹೋರಾಟ ಮಾಡ್ತಿದ್ರು ಹಾಗೂ ಅದನ್ನ ಪ್ರಯೋಗಿಸ್ತಿದ್ರು ಕೂಡ. ಸತ್ಯದೊಂದಿಗೆ ಪ್ರಯೋಗ ಎನ್ನುವ ಪುಸ್ತಕದಲ್ಲಿದೆ. ಈ ಪ್ರಯೋಗ ಎನ್ನುವುದು ವಿಜ್ಞಾನ. ಇದು ಪ್ರಯೋಗಾಲಯದ ಪಡೆ. ಒಂದು ದಿನ ಶಾಂತಿನಿಕೇತನದಲ್ಲಿ ಹುಲ್ಲಿನ ಮೇಲೆ ನಡೆದಾಡುತ್ತಿರುವಾಗ ಗಾಂಧೀಜಿಯವರು ಟ್ಯಾಗೋರ್ ರವರನ್ನ ಕೂಡ ಹುಲ್ಲಿನ ಮೇಲೆ ನಡೆಯಲು ಕರೀತಾರೆ. ನಾನು ಅದರ ಮೇಲೆ ನಡೆಯಲು ಸಾಧ್ಯವಿಲ್ಲ. ಒಂದೊಂದು ಹುಲ್ಲಿಗೂ ಜೀವ ಇದೆ. ಆ ಕೆಲಸ ಮಾಡಲು ನನಗೆ ಅಸಾಧ್ಯ. ಟ್ಯಾಗೋರರು ಅಹಿಂಸೆಯನ್ನ ಬೋಧಿಸುವವರೇನೂ ಆಗಿರಲಿಲ್ಲ, ಆದರೆ ಅವರು ಹೃದಯದಿಂದ ನೋಡುವವರಾಗಿದ್ರು. ಹುಲ್ಲಿನಲ್ಲಿರುವ ಜೀವವನ್ನ ಅನುಭವಿಸ್ತಿದ್ರು. ಸ್ವಲ್ಪ ಯೋಚಿಸಿದ ನಂತರ ಗಾಂಧೀಜಿಯವರು, ನಿಜ, ನೀನು ಹೇಳೋದು ಸರಿ. ಅಹಿಂಸೆಯು ನನ್ನ ತಲೆಯ ವಿಚಾರ, ಮನಸ್ಸಿನ ವಿಚಾರ ಎಂದು ಒಪ್ಪಿಕೊಂಡ್ರು. ಎಲ್ಲಾ ವಸ್ತುಗಳಲ್ಲಿಯೂ ಪ್ರೀತಿಯಿಂದ ವರ್ತಿಸಬೇಕು. ಕುರ್ಚಿಯ ಮೇಲೆ ಕುಳಿತಿದ್ದರೆ ಅದರ ಸ್ಪರ್ಶವನ್ನು ಅನುಭವಿಸಬೇಕು. ಕೃತಜ್ಞತೆಯಿಂದ ಕುಳಿತುಕೊಳ್ಳಿ. ಕುರ್ಚಿ ಎಂದು ನಿಕೃಷ್ಟ ಬೇಡ, ಅದನ್ನ ಪ್ರೀತಿಸಿ. ಏನನ್ನಾದರೂ ಸೇವಿಸುತ್ತಿದ್ದರೆ ಪ್ರೀತಿಯಿಂದ ಸೇವಿಸಿ. ತಿನ್ನುವ ಆಹಾರ ನಮಗೆ ಪ್ರಾಣಧಾರೆಯನ್ನ ಎರೆಯುತ್ತೆ, ಶಕ್ತಿಯನ್ನ ಕೊಡುತ್ತೆ. ಅದರ ಮೇಲೆ ಕೃತಜ್ಞತಾ ಭಾವ ಇರಲಿ. ರಭಸದಿಂದ ತಿನ್ನಬಾರದು, ಅದನ್ನ ಕೊಂದು ಹಿಂಸೆಯಿಂದ ಸ್ವೀಕರಿಸಬಾರದು. ಹಸಿವಾಗಿದೆ ಎಂದು ಸಿಕ್ಕಿದ್ದನ್ನ ತುರುಕಬಾರದು. ಆಹಾರವನ್ನ ಪ್ರೀತಿಯಿಂದ ಸ್ಪರ್ಶಿಸಿ, ಅದೇ ನಮಗೆ ಜೀವ. ನಾಲಿಗೆಯ ಮೇಲೆ ಇಡಿ, ರುಚಿ ನೋಡಿ ಅನುಭವಿಸಿ. ಅದರ ಬಗ್ಗೆ ಆದರವಿರಲಿ. ಕಚ್ಚಿ ತಿನ್ನುವ ಕ್ರೂರಿಯಾಗಬಾರದು. ಭಾರತೀಯರು ಇದರಿಂದಲೇ ಆಹಾರವನ್ನ ದೇವರು ಎಂದು ಪರಿಗಣಿಸ್ತಾರೆ. ಧನ್ಯತಾ ಭಾವವಿರಲಿ. ಕ್ರೂರತನದಿಂದ ವರ್ತಿಸಿದ್ರೆ ಆಹಾರ ಜಾಸ್ತಿ ಬೇಕಾಗಬಹುದು. ಇದು ಪ್ರಾಣಿಗಳ ಲಕ್ಷಣ. ಆಹಾರ ಸ್ವೀಕರಿಸುವುದಕ್ಕೆ ಮಿತಿ ಇದೆ. ನಿರಂತರ ಅಗಿಯುವುದು, ನಿರಂತರ ಸೇದುವುದು ಹಿಂಸೆಯಾಗತ್ತೆ. ಆಗ ನಾವು ಆನಂದ ಅನುಭವಿಸಬಹುದು. ನಾವು ಮಾಡುವ ಕೆಲಸದಲ್ಲಿ ಪ್ರೀತಿ ಇರಲಿ. ಈ ಪ್ರೀತಿ ಅಭ್ಯಾಸವಾದರೆ ಹೃದಯದ ಕೆಲಸ ಶುರುವಾಗುತ್ತೆ. ಈ ಜಗತ್ತನ್ನ ಸಂಗೀತದಿಂದ ಸಮೃದ್ಧಿಗೊಳಿಸಿ, ಲೆಕ್ಕಾಚಾರವನ್ನ ಕಡಿಮೆಗೊಳಿಸಿದರೆ ಮನುಷ್ಯತ್ವ ಹೆಚ್ಚಾಗುವುದು. ಮನಸ್ಸನ್ನ ಕಾವ್ಯದಿಂದ ಹೆಚ್ಚು ಹಾಗೂ ತತ್ವದಿಂದ ಕಡಿಮೆಗೊಳಿಸಿಕೊಂಡರೆ ಆಗಲೂ ಮನುಷ್ಯತ್ವ ಹೆಚ್ಚಾಗುವುದು. ಸಂಗೀತವನ್ನ ಕೇಳುತ್ತಿದ್ದರೆ, ಕಾವ್ಯವನ್ನ ವಾಚಿಸುತ್ತಿದ್ದರೆ ಮನಸ್ಸಿನ ಅವಶ್ಯಕತೆ ಕಡಿಮೆಯಾಗತ್ತೆ. ಇದಕ್ಕೆ ನೀವು ಶ್ರೇಷ್ಠ ಗಾಯಕರಾಗಬೇಕಿಲ್ಲ, ದೊಡ್ಡ ಕವಿಯೂ ಆಗಬೇಕಿಲ್ಲ, ದೊಡ್ಡ ಚಿತ್ರಗಾರ ಪಿಕಾಸೋ ಆಗಬೇಕಾಗಿಲ್ಲ. ಆದರೂ ಇದೆಲ್ಲವನ್ನು ಆನಂದಿಸಬಹುದು, ಮನಸ್ಸನ್ನ ಮರೆಯಬಹುದು. ಹೃದಯಕ್ಕೆ ಸಂಬಂಧಿಸಿದ್ದನ್ನ ಮಾಡಿ, ಹಾಡಿ, ನೃತ್ಯ ಮಾಡಿ, ಕೊಳಲನ್ನ ಊದಿ, ಹೃದಯದ ಜಗತ್ತಿಗೆ ಸ್ಪರ್ಶಿಸುವುದನ್ನ ಹೆಚ್ಚು ಮಾಡಿ. ಈ ಸೂಕ್ಷ್ಮತೆಯನ್ನ ಅರಿಯಲು ನಾವು ಹೆಚ್ಚೇನು ಮಾಡಬೇಕಾಗಿಲ್ಲ. ಹೃದಯದ ಈ ಸೂಕ್ಷ್ಮತೆಯನ್ನು ಅರಿಯಲು ಇರುವ ವಸ್ತುಗಳನ್ನು ಉಪಯೋಗಿಸಿ. ಸಮುದ್ರ ತೀರದಲ್ಲಿ ಮಲಗಿದ್ದರೆ ಮರಳಿನ ಸ್ಪರ್ಶವನ್ನು ತಿಳಿಯಿರಿ, ಸೂರ್ಯನ ಶಾಖವನ್ನು ತಿಳಿಯಿರಿ. ಅಲೆಗಳು, ಮರಗಿಡಗಳು, ಗಾಳಿ, ಆಕಾಶ ಎಲ್ಲದರ ಸ್ಪರ್ಶವನ್ನ, ಸಂವೇದನೆಯನ್ನ ಗಮನಿಸಿ ಅನುಭವಿಸುವುದಕ್ಕೆ ಇಡೀ ಜಗತ್ತೇ ಇದೆ. ಸಿನಿಮಾ ಮಂದಿರದಲ್ಲಿ ಕುಳಿತು ಸಿನಿಮಾವನ್ನ ನೋಡಿ. ನೀವೇನು ಮಾಡಬೇಕಾಗಿಲ್ಲ. ಯಾರೋ ಕುಳಿತಿರ್ತಾರೆ, ನೀವು ಅದರಲ್ಲಿ ಭಾಗಿಯಾಗಿ ಕುಣಿಯಿರಿ. ಕುಣಿತಕ್ಕೆ ನೀವು ದೊಡ್ಡ ನೃತ್ಯಪಟುವಾಗಬೇಕಾಗಿಲ್ಲ. ಕುಣಿತ ಹೇಗಾದರೂ ಇರಲಿ, ಸುಮ್ಮನೆ ಕುಣಿಯಿರಿ. ಇದರಿಂದ ಹೃದಯದ ಸಂವೇದನೆ ನಿಮಗೆ ತಿಳಿಯುತ್ತೆ. ಕುಣಿಯುತ್ತಾ ಹಾರಾಡಿ, ಮಕ್ಕಳ ತರಹ ಆಟವಾಡಿ. ನಿಮ್ಮ ಹೆಸರನ್ನ ಮರೆಯಿರಿ. ಮರ್ಯಾದೆ, ನಿಮ್ಮ ಪದವಿ ಎಲ್ಲವನ್ನ ಮರೀರಿ. ಇದರಿಂದ ಹೃದಯದ ಕೇಂದ್ರ ತೆರೆಯುತ್ತೆ.
ಜೀವ ಇರುವ ಪುಟಿಯುತ್ತಿರುವ ಈ ಹೃದಯ ಕೇಂದ್ರದಿಂದ ಮನಸ್ಸು ಬದಲಾಗತ್ತೆ. ಈಗ ಮನಸ್ಸಿನಿಂದ ಯೋಚಿಸಿ ನೋಡಿ, ತರ್ಕ ಮಾಡಿ, ಅದರ ಮೂಲಕ ಕೆಲಸ ಮಾಡಿ. ಈಗ ಅದು ಹೃದಯದಿಂದ ಕೆಲಸ ಮಾಡುವ ಒಂದು ಉಪಕರಣವಾಗಿರುತ್ತೆ. ಮನಸ್ಸು ಈಗ ದೇಹವನ್ನು ಆಕ್ರಮಿಸುವುದಿಲ್ಲ. ದೂರ ಹೋಗಬಹುದು ಅಥವಾ ಹತ್ತಿರವೂ ಇರಬಹುದು ಅಥವಾ ಹತ್ತಿರವಿರಬಹುದು. ಮನಸ್ಸು ನಿಮ್ಮನ್ನ ಕಂಗೆಡಿಸೋದಿಲ್ಲ. ಅದಕ್ಕೆ ನೀವೇ ಅಧಿಕಾರಿ. ಈಗ ನೀವು ತಲೆ ಅಥವಾ ಮನಸ್ಸು ಅಲ್ಲ, ಹಾಗೆಯೇ ಹೃದಯವೂ ಅಲ್ಲ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಚಲಿಸಬಹುದು. ಈಗ ನೀವು ಬೇರೆಯೇ ಮನುಷ್ಯರಾಗ್ತೀರಾ. ಇದಾದ ನಂತರ ಸ್ವಲ್ಪ ಸಮಯದಲ್ಲಿಯೇ ನೀವು ಹೊಕ್ಕುಳ ಕೇಂದ್ರಕ್ಕೆ ಹೋಗಬಹುದು. ಹೊಕ್ಕುಳು ನಿಜವಾಗಿ ಕೇಂದ್ರವಲ್ಲ, ಏಕೆಂದರೆ ನೀವೇ ಅದಾಗಿರುವಿರಿ. ಅದನ್ನ ಬೆಳೆಸುವುದಕ್ಕೆ ಆಗೋದಿಲ್ಲ, ಇರುವುದನ್ನ ಕಂಡುಹಿಡಿಯಬಹುದು. ಹೀಗೆ ಈ ತಂತ್ರಸೂತ್ರದಿಂದ ನನ್ನ ಬದುಕಿನಲ್ಲಿ ನಾನಾ ಬದಲಾವಣೆ ಕಂಡಿದ್ದೇನೆ. ನನ್ನ ವ್ಯಕ್ತಿತ್ವವು ಬದಲಾಗಿದೆ, ಆಲೋಚನೆ ಲಹರಿಯು ಬದಲಾಗಿದೆ, ಚಿಂತನಾ ಶೈಲಿಯು ಭಿನ್ನವಾಗಿದೆ, ಪ್ರೀತಿಯ ವ್ಯಾಖ್ಯಾನವು ಪುಟಿದೆದ್ದಿದೆ. ನನ್ನ ಹೃದಯ ಪ್ರತಿ ಕ್ಷಣವೂ ಭಗವಂತನ ನಾಮ ಕೀರ್ತನೆಯಲ್ಲೇ ತಲ್ಲೀನವಾಗಿದೆ. ಯಾಕಂದರೆ ನಾನು ಮತ್ತು ನನ್ನ ಆಲೋಚನೆ ಎಲ್ಲವೂ ಹೃದಯಕ್ಕೆ ಸ್ಥಳಾಂತರವಾಗಿದೆ. ಇದೆಲ್ಲವೂ ಸಾಧ್ಯ. ಪ್ರಯತ್ನಿಸಿ. ಅವನೇ ಕೈ ಹಿಡಿದಿಳಿತಾನೆ. ಅವನನ್ನೇ ಆತ್ಮ ಅಥವಾ ಪರಮಾತ್ಮ ಎನ್ನುವುದು. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.